ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೆಟ್ಟೀಸ್ ಮೋಟಿವೇಶನ್ಸ್. ಸೊ ನಾನಿವತ್ತು ನಿಮ್ಮ ಜೊತೆ ಕೆಲವೊಂದಿಷ್ಟು ತ್ವಚೆಗೆ ಸಂಬಂಧಪಟ್ಟಂಥ ಟಿಪ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಅಂದರೆ ಮಾತ್ರ ನಿಮಗೆ ತುಂಬ ಯೂಸ್ಫುಲ್ ಆದಂತಹ ಟಿಪ್ಸ್ಗಳು ಗೊತ್ತಾಗತ್ತೆ. ಅದನ್ನು ಪ್ರಯತ್ನ ಮಾಡಿಬಿಟ್ಟು ರಿಸಲ್ಟ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹೀಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸಪೋರ್ಟ್ ಮಾಡಿ. ಸೊ ಹಾಗಾದರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲನೇ ಟಿಪ್ ಬಂದುಬಿಟ್ಟು ಐಸ್ ಕ್ಯೂಬ್. ಐಸ್ ಕ್ಯೂಬ್ನ ಈಗಂತೂ ಮನೆಯಲ್ಲಿ ಎಲ್ಲರ ಮನೇಲೂ ಐಸ್ ಕ್ಯೂಬ್ ಇರುತ್ತೆ ಅಲ್ವಾ? ಸೊ ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಸರ್ತಿ ಐಸ್ ಕ್ಯೂಬಿಂದ ಮುಖನ ಮಸಾಜ್ ಮಾಡಿಬಿಡಿ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಪರ್ಸ್ ಅಂತ ಕರಿತೀವಿ, ಮುಖದಲ್ಲಿರ್ತಕ್ಕಂತಹ ರಂಧ್ರಗಳು ಎಲ್ಲ ಕ್ಲೀನ್ ಆಗುತ್ತೆ. ಕ್ಲೀನ್ ಆಗಿಬಿಟ್ಟು ಮತ್ತಷ್ಟು ಬಿಗಿ ಆಗುತ್ತೆ. ನಿಮ್ಮ ಸ್ಕಿನ್ ಏಜಿಂಗನ್ನು, ಅಂದರೆ ಏಜ್ ಆಗ್ತಕ್ಕಂತಹದ್ದನ್ನು ತಡೆಗಟ್ಟುತ್ತೆ. ಸೊ ಗ್ಲೋ ಹೆಚ್ಚಾಗುತ್ತೆ ಹೀಗೆ ಮಾಡೋದ್ರಿಂದ. ಹಾಗೆ ಮುಖದಲ್ಲಿರ್ತಕ್ಕಂತಹ ಎಣ್ಣೆ ಅಂಶವನ್ನು ಪೂರ್ತಿಯಾಗಿ ತಡೆದುಹಾಕುವಂತಹ ಶಕ್ತಿ ಈ ಐಸ್ ಕ್ಯೂಬಿಗಿದೆ. ಸೊ ಎಲ್ಲರೂ ಇದನ್ನು ಪ್ರಯತ್ನ ಮಾಡಲಿಕ್ಕೆ ತುಂಬ ಉಪಯೋಗ ಆಗುತ್ತೆ. ಮತ್ತೊಂದು ಒಂದು ಫೇಸ್ ಮಾಸ್ಕ್ಗಳು, ನೈಸರ್ಗಿಕವಾಗಿ ಮನೆಯಲ್ಲೇ ಮಾಡ್ತಕ್ಕಂತಹ ಫೇಸ್ ಮಾಸ್ಕ್ಗಳನ್ನು ಬಳಸೋದ್ರಿಂದ ಯಾವುದೇ ಥರದ ಕೆಟ್ಟ ಪರಿಣಾಮ ನಿಮ್ಮ ತ್ವಚೆ ಮೇಲೆ ಆಗೋದಿಲ್ಲ. ಸೊ ಹಾಗಾಗಿ ಹೊರಗಡೆ ಸಿಗ್ತಕ್ಕಂತಹ ಅನ್ಯಾಚುರಲ್ ಅಥವಾ ಕೆಮಿಕಲ್ ಯುಕ್ತ ಮಾಸ್ಕ್ಗಳನ್ನು ಬಳಸೋ ಬದಲು ಮನೇಲಿ ನೈಸರ್ಗಿಕವಾಗಿ ನೀವೇ ತಯಾರಿಸ್ಕೊಂಡು ಬಳಸಿ ನೋಡಿ. ಹಾಗೆ ಮಾಡೋದ್ರಿಂದ ನಿಮ್ಮ ತ್ವಚೆ ಮತ್ತಷ್ಟು ಕಾಂತಿಯುತವಾಗುತ್ತೆ. ಮತ್ತೊಂದು ಟಿಪ್ ಏನಪ್ಪ ಅಂದರೆ, ನಿಮ್ಮ ಸ್ಕಿನ್ ಯಾವಾಗಲೂ ಹೈಡ್ರೇಟೆಡ್ ಆಗಿರಬೇಕು ಅಂದರೆ ನೀವು ಜಾಸ್ತಿ ನೀರು ಕುಡಿಬೇಕು. ನೀರು ಕುಡಿಯೋದ್ರ ಜೊತೆಗೆ ಮುಖಕ್ಕೆ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಸೀರಮ್ಗಳು ಸಿಗುತ್ತೆ, ಸೀರಮ್ನ ಮುಖಕ್ಕೆ ಅಪ್ಲೈ ಮಾಡ್ತಾಯಿರಿ. ಸೊ ಅಪ್ಲೈ ಮಾಡಿದರೆ ಸ್ಕಿನ್ ಯಾವಾಗಲೂ ಹೈಡ್ರೇಟೆಡ್ ಆಗಿರುತ್ತೆ, ಮಾಯ್ಶ್ಚರೈಸ್ ಆಗಿರುತ್ತೆ. ಸೊ ಹೀಗಿಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೊಂದು ಮುಖ್ಯವಾದಂತಹ ಟಿಪ್ ಏನಪ್ಪ ಅಂತಂದರೆ, ನಾವು ಸುಮ್ಮನೆ ಕೂತ್ಕೊಂಡಾಗ ಯಾವಾಗಲೂ ನಮ್ಮ ಕೈಗಳಿಂದ ಮುಖನ ಮುಟ್ಕೋತಾ ಇರ್ತೀವಿ. ಸೊ ಹೀಗೆ ಮುಟ್ಟೋದ್ರಿಂದ ಕೈಯಲ್ಲಿರ್ತಕ್ಕಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳು ನಿಮ್ಮ ಮುಖ ಸೇರಿ ಮುಖದಲ್ಲಿ ಪಿಂಪಲ್ಗಳಾಗ್ಬೋದು, ಆ್ಯಕ್ನೆಗಳಾಗ್ಬೋದು, ಈ ಥರ ಸಮಸ್ಯೆಗಳು ಸೃಷ್ಟಿಯಾಗತ್ತೆ. ಆದ್ದರಿಂದ ಸುಮ್ಮನೆ ಯಾವುದೇ ಕಾರಣಕ್ಕೂ ನಿಮ್ಮ ಮುಖನ ಟಚ್ ಮಾಡಲಿಕ್ಕೆ ಹೋಗಬೇಡಿ, ಅದನ್ನು ಅವಾಯ್ಡ್ ಮಾಡ್ತಾ ಬನ್ನಿ. ಯಾವಾಗಲೂ ಶುಚಿಯಾಗಿರೋದು ತುಂಬ ಮುಖ್ಯ ಅಲ್ವಾ? ಹಾಗಾಗಿ ಪ್ರತಿದಿನ ನಮಗೆ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ತಲೆದಿಂಬು. ಈ ತಲೆದಿಂಬಿನ ಕವರ್ಗಳನ್ನು ಪ್ರತಿ ವಾರ ಸ್ವಚ್ಛ ಮಾಡ್ತಾನೆ ಇರಿ. ಯಾಕಂದರೆ ಅದರಲ್ಲಿರ್ತಕ್ಕಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳು ಮುಖನ ಸೇರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದರಿಂದ ಮುಖ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆವಾಗವಾಗ ಅದನ್ನು ತೊಳೆದಾಕ್ಬಿಟ್ರೆ ಕ್ಲೀನಾಗಿರುತ್ತೆ. ನಮ್ಮ ಮುಖ ಕೂಡ ಯಾವುದೇ ಥರದ್ದು ಬಾಧೆಗಳಿಗಾಗೋದಿಲ್ಲ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೀಗೆ ಮತ್ತಷ್ಟು ಟಿಪ್ಸ್ಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಎಲ್ರಿಗೂ.